ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ. ಪ್ರಾಣ ಸಂಕಟದಲ್ಲೇ ಶಾಲಾ ಮಕ್ಕಳ ಸಂಚಾರ. ಕಡಿವಾಣ ಹಾಕಲು ಮುಂದಾಗುವುದೇ ಸ್ಥಳೀಯ ಆಡಳಿತ. ಕೂಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ರೂ ಇವುಗಳಿಗೆ ಕಡಿವಾಣವಿಲ್ಲದಂತಾಗಿದೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಸ್ಥಳೀಯ ಆಡಳಿತ ಮಂಡಳಿ? ಕೂಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಇವುಗಳಿಗೆ ಕಡಿವಾಣವಿಲ್ಲದಂತಾಗಿದೆ. ತಳಕಲ್ ಗ್ರಾಮ ಸ್ಥಳೀಯ ಆಡಳಿತ ಅವುಗಳ ನಿಯಂತ್ರಣಕ್ಕೆ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿನ ನಾಗರಿಕರ ಆರೋಪ. ಇನ್ನು ಮುಂದಿನ ದಿನಗಳಲ್ಲಿ ಬೀದಿ ನಾಯಿಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಇವುಗಳ ನಿಯಂತ್ರಣ ಅಗತ್ಯವಿದೆ. ಪ್ರತಿನಿತ್ಯ ಗ್ರಾಮದಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಗೆ ನೂರಾರು ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದು ಬಸ್ ನಿಲ್ದಾಣದಲ್ಲಿ ಹಾಗೂ ಶಾಲೆಯ ಮುಖ್ಯ ರಸ್ತೆಗಳಲ್ಲಿ ಹಿಂಡು ಹಿಂಡಾಗಿ ನಾಯಿಗಳು ಓಡಾಡುತ್ತಿದ್ದು ಯಾವ ಸಮಯದಲ್ಲಿ ಮಕ್ಕಳನ್ನ ಕಚ್ಚಿ ಗಾಯಗೊಳಿಸುತ್ತೋ ಅನ್ನುವ ಭೀತಿ ಪಾಲಕರಲ್ಲಿ ಈಗಾಗಲೇ ಮನೆ ಮಾಡಿದೆ. ಹೌದು, ಈಗಾಗಲೇ ಗ್ರಾಮದ ಶಾಲೆಯ ವಿದ್ಯಾರ್ಥಿಯೊಬ್ಬ ಇದಕ್ಕೆ ಬಲಿಯಾಗಿದ್ದಾನೆ. ಇದಕ್ಕೆಲ್ಲ ಮೂಲ ಕಾರಣ ನಾಯಿಗಳು ಮಾಂಸದ ರುಚಿಯನ್ನ ಕಂಡಿವೆ. ಇತ್ತೀಚೆಗೆ ಮುಂಡರಗಿ ಪಟ್ಟಣದಲ್ಲಿ 2.5 ವರ್ಷದ ಮಗುವಿಗೆ ಸಿಕ್ಕಂತೆ ಕಚ್ಚಿ ಎಳೆದು ಮುಖ ಹಾಗೂ ಮೂಗು ಬಾಯಿಯನ್ನ ಕಚ್ಚಿ ಗಾಯಗೊಳಿಸಿದ್ವು. ನೋಡುಗರಿಗೆ ಭಯಾನಕವಾಗಿದ್ದ ಈ ದೃಶ್ಯ ಕಂದನನ್ನ ನೋಡಿ ಮರುಗುವಂತಾಗಿತ್ತು. ಒಮ್ಮೆ ಮಾಂಸದ ರುಚಿ ಕಂಡ ನಾಯಿಗಳು ಹಂದಿಗಳ ಮೇಲೆ ಇಲ್ಲವೇ ಮನುಷ್ಯರ ಮೇಲೆ ದಾಳಿ ಇಡುತ್ತಿವೆ. ಇದು ಕೇವಲ ಒಂದೂರಿನ ಮಾತಲ್ಲ. ಇದರಂತೆ ರಾಜ್ಯಾದ್ಯಂತ ಹಲವು ಪ್ರಕರಣಗಳು ನಡೆದಿದ್ದು ನಾವು ನೀವು ಮಾಧ್ಯಮಗಳಲ್ಲಿ ಹಾಗೂ ಮೊಬೈಲ್ ಫೋನ್ಗಳಲ್ಲಿ ಪ್ರತಿನಿತ್ಯ ವೀಕ್ಷಣೆ ಮಾಡ್ತಿದ್ದೇವೆ. ಬೀದಿ ನಾಯಿಗಳನ್ನ ಹಿಡಿದು ಶಸ್ತ್ರಹರಣ ಚಿಕಿತ್ಸೆ ಮಾಡಿದಾಗ ನಾಯಿ ಸಂತತಿಗೆ ಕಡಿವಾಣ ಹಾಕಿದಂತಾಗುತ್ತದೆ ಎಂದು ತಳಕಲ್ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೂಡಿ ಸಭೆ ನಡೆಸಿವೆ. ಗ್ರಾಮದಲ್ಲಿ ಇರುವ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸುವುದು ಗ್ರಾಮದ ಯುವ ಮುಖಂಡರು ಹಾಗೂ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತ್ ಆಡಳಿತ ಅನುಕೂಲ ಕಲ್ಪಿಸಿಕೊಟ್ಟು ಸಾರ್ವಜನಿಕರ ಹಾಗೂ ಮಕ್ಕಳ ಜೀವವನ್ನ ಉಳಿಸಲು ಮುಂದಾಗಬೇಕು ಎನ್ನುವುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ.
ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.